ಇವತ್ತಿನ ವಿಡಿಯೋ ಏನಾದರೂ ಮಿಸ್ ಮಾಡ್ಕೊಂಡ್ರೆ ಕೆಮಿಸ್ಟ್ರಿ 2025 ಮಾರ್ಕ್ಸ್ ಹೋದಂಗೆ. ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ನೋಡೋಣ ಕೆಮಿಸ್ಟ್ರಿನ. ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಏನಕ್ಕೆ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಇಂದ ಸುಮಾರು ಆನ್ಸರ್ಗಳು ಗೊತ್ತಾಗುತ್ತೆ ಮತ್ತೆ ಅದೇ ತರ ಕ್ವಶನ್ಗಳು ಬರ್ತವೆ. ಅದಕ್ಕೆ ಕ್ಲೀನಾಗಿ ಓದ್ಕೊಳ್ಳಿ ಮಾಡೆಲ್ ಕ್ವಶನ್ ಪೇಪರ್ನ. ಫಸ್ಟ್ ಕ್ವಶನ್ ಯಾವುದು ಅಂದ್ರೆ in compared to delta T1 value of 0.01 mole glucose solution, the delta T1 value of 0.01 mgCl2 solution. ಇದಕ್ಕೆ ಆನ್ಸರ್ ಯಾವುದು ನೀವು ಪಾಸ್ ಮಾಡಿ ನೋಡಿ, ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ನೋಡಿ. ಆನ್ಸರ್ನು ಕೂಡ ಹೇಳ್ತೀನಿ. ಫಸ್ಟ್ ಎ ಆಪ್ಷನ್ ಇನ್ಕ್ರೀಸ್ ಅಬೌಟ್ 3 times, 3 ಸಲ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಅಂತ. ಸೆಕೆಂಡ್ ಕ್ವಶನ್ ದ ಪ್ರಾಡಕ್ಟ್ obtained during the electrolysis of aqueous sodium chloride solution is R. ಯಾವುದು? H2Cl2 and NaOH ಮೂರು ಕೂಡ ಏನ್ ಮಾಡುತ್ತೆ ಒಬ್ಟೈನ್ ಮಾಡುತ್ತೆ ಎಲೆಕ್ಟ್ರೋಲಿಸಿಸ್ ಮಾಡ್ಬೇಕಾದ್ರೆ. ನೆಕ್ಸ್ಟ್ ಆಲ್ ನ್ಯಾಚುರಲ್ ಅಂಡ್ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವ್ ಆಫ್ ಅನ್ಸ್ಟೇಬಲ್ ನ್ಯೂಕ್ಲಿಯೈ ಟೇಕ್ ಪ್ಲೇಸ್ ಬೈ. ಯಾವ್ದ್ರಿಂದ ಟೇಕ್ ಪ್ಲೇಸ್ ಆಗುತ್ತೆ? ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಇಂದ. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನಾಲ್ಕನೇ ಕ್ವಶನ್ ದ ಎನರ್ಜಿ ರಿಕ್ವೈರ್ಡ್ ಟು ಫಾರ್ಮ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಇಸ್ ನೋನ್ ಆಸ್. ಏನಂತ ಅಂತೀವಿ? ಇದು ಈಸಿ ಕ್ವಶನ್. ಇದು 2025 ಮಾಡೋ ಕ್ವಶನ್ ಪೇಪರ್. ಸಿ ಆಪ್ಷನ್ ಆಕ್ಟಿವೇಶನ್ ಎನರ್ಜಿ. ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್. ನೋಡಿ ಇಲ್ಲಿ ಏನಂತ ಕೇಳಿದೆ? ನಾಟ್ ಕರೆಕ್ಟ್ ಅಂತ ಕೇಳಿದೆ. ನಾಟ್ ಕರೆಕ್ಟ್ ಅಂದ್ರೆ ಇದರಲ್ಲಿ ಯಾವುದು ಅಂದ್ರೆ KMnO4 ಆಕ್ಸಿಡೈಸ್ ಅಯೋಡೈಸ್ iron to iodine in acid medium ಅದಲ್ಲ. ಪರ್ಮ್ಯಾಗ್ನೆಟಿನ್ ಇಸ್ ಡಯಾಮ್ಯಾಗ್ನೆಟಿನ್ ಅಲ್ಲ. ಕಾಪರ್ ಲಿಬರೇಟ್ಸ್ ಹೈಡ್ರೋಜನ್ ಫ್ರಮ್ ಆಸಿಡ್. ಆಪ್ಷನ್ ಸಿ ಆನ್ಸರ್. ಡಿ ಅಂತ ಆಗಲ್ಲ. ಸಿ ನೋಡಿದ ತಕ್ಷಣ ಆಗುತ್ತೆ. ಕಾಪರ್ ಲಿಬರೇಟ್ಸ್ ಹೈಡ್ರೋಜನ್ ಫ್ರಮ್ ಆಸಿಡ್ಸ್. ನೆಕ್ಸ್ಟ್ ದ ಮೋಸ್ಟ್ ಸ್ಟೇಬಲ್ ಕಾಂಪ್ಲೆಕ್ಸ್ ಇನ್ ದಿ ಫಾಲೋಯಿಂಗ್ ಕಾಂಪ್ಲೆಕ್ಸ್ ಈಸ್. ಯಾವುದು ಮೋಸ್ಟ್ ಸ್ಟೇಬಲ್ ಅಂತ ಕೇಳಿದಾನೆ. ಫಸ್ಟ್ ಆಪ್ಷನ್ ಆಗಲ್ಲ, ಸೆಕೆಂಡ್ ಆಪ್ಷನ್ ಆಗಲ್ಲ, ಮೂರನೇ ಆಪ್ಷನ್ FeH2 ಆಗಲ್ಲ, ನಾಲ್ಕನೇ ಆಪ್ಷನ್ ಡಿ ಆನ್ಸರ್ FeC2O4 3 2-. ನೆಕ್ಸ್ಟ್ ಸೆವೆಂತ್ ಒಂದು ಮ್ಯಾಚ್ ದಿ ಲೀಸ್ಟ್ ಕಾಂಪ್ಲೆಕ್ಸ್ ವಿತ್ ದಿ ಲೀಸ್ಟ್ ಸೆಕೆಂಡ್ ಸೆಂಟ್ರಲ್ ಮೆಟಲ್ ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ಸ್. ಫಸ್ಟ್ ಬ್ಲಡ್ ಪಿಗ್ಮೆಂಟ್ ಯಾವ್ದಕ್ಕೆ ಹೋಗುತ್ತೆ? ಬ್ಲಡ್ ಪಿಗ್ಮೆಂಟು Fe. ನೆಕ್ಸ್ಟು ಕ್ಲೋರೋಫಿಲ್ ಯಾವುದಕ್ಕೆ? Mgಗೆ. ನೆಕ್ಸ್ಟು ಸಿ ವಿಟಮಿನ್ನು ಕೋಬಾಲ್ಟಿಗೆ. ಉಳಿದಿರೋದು ಇದೊಂದೇ. ಇದು ಫಸ್ಟ್ನೇದಕ್ಕೆ ಅಂದ್ರೆ ಆಪ್ಷನ್ ಎ ಫಸ್ಟ್ನೇದ್ರಲ್ಲಿಲ್ಲ. ಆಪ್ಷನ್ ಡಿ ನಾವು ಒಂದರಲ್ಲೇ ಕಂಡುಹಿಡ್ಬೋದು. ಎ ಫಸ್ಟ್ನೇದು ಅಂತ ಕ್ಲೀನಾಗಿ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಸರಿ ಆಪ್ಷನ್ ಡಿ ಅಲ್ಲ, ಆಪ್ಷನ್ ಬಿ. ಫಸ್ಟ್ನೇದ್ರಿಂದ ಫೋರ್ತ್ ಒಂದು ಇರೋದಲ್ವಾ, ಇದು ಇವೆರಡು ಆಪ್ಷನ್ ನೋಡ್ಬೇಕಾಗ್ತೇ. ಫೋರ್ತ್ ಒಂದು ಇದೆಯಲ್ಲ. ನೆಕ್ಸ್ಟ್ ಬಿ ಒಂದು ಥರ್ಡ್ ಒನ್ ಅಂತ ಗೊತ್ತಾಗುತ್ತೆ. ಆಪ್ಷನ್ ಬಿ ಆನ್ಸರ್. ಸಾರಿ. ನೆಕ್ಸ್ಟ್ 8th ಕ್ವಶನ್ ದ ಮೇನ್ ಪ್ರಾಡಕ್ಟ್ obtained when alcohol halides react with AgCN is. ಯಾವುದು? ಯಾವ ಫಾರ್ಮ್ ಆಗೋದು? ಐಸೋಸಯನೈಡ್. ನೆಕ್ಸ್ಟ್ ಕ್ವಶನ್ ದ ಕಾಂಪೌಂಡ್ ಯೂಸ್ಡ್ ಫಾರ್ ದಿ ಟ್ರೀಟ್ಮೆಂಟ್ಸ್ ಆಫ್ ಮೆಟೀರಿಯಲ್ಸ್ ಈಸ್. ಯಾವ ಕಾಂಪೌಂಡ್ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಇದರಲ್ಲಿ ಆನ್ಸರ್ ಫಸ್ಟ್ ಅಂತ ಎ ಅಂತ ಆನ್ಸರ್. ಕ್ಲೋರೋಕ್ಯೂನ್ ಎ ಅಂತ. ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಬೆಂಜಾಲಿಕ್ ಆಲ್ಕೋಹಾಲ್. ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಆಪ್ಷನ್ ಬರಲ್ಲ, ಎರಡನೇ ಆಪ್ಷನ್ ಬರಲ್ಲ, ಮೂರನೇ ಆಪ್ಷನ್ ಬರುತ್ತೆ. ಆನ್ಸರ್ ಸಿ C6H5CH2OH. ಇದು ಬರಲ್ಲ, ಬೇಕಾದ್ರೆ ಸಾಲ್ವ್ ಮಾಡಿ ನೋಡಿ. ನೆಕ್ಸ್ಟ್ 11th ಅಮಾಂಗ್ ದಿ ಫಾಲೋಯಿಂಗ್ ದಿ ಕಾಂಪೌಂಡ್ ವಿತ್ ಹೈಯೆಸ್ಟ್ pKa ವ್ಯಾಲ್ಯೂ ಈಸ್. ಹೈಯೆಸ್ಟ್ pKa ವ್ಯಾಲ್ಯೂ ಯಾವುದು ಅಂತ ಕೇಳಿದಾನೆ. ಈ ಇರೋ ಅಂತ ಕಾಂಪೌಂಡ್ ಅಲ್ಲಿ ಯಾವುದು? ಎಥನಾಲ್. ನೆಕ್ಸ್ಟ್ 12th ಒಂದು ಇನ್ ಕ್ಲೆಮೆನ್ಸನ್ಸ್ ರಿಡಕ್ಷನ್ ಕಾರ್ಬನ್ ಕಾಂಪೌಂಡ್ ಸ್ಟೇಟೆಡ್. ಯಾವ್ದ್ರ ಜೊತೆ? ಈ ಕ್ವಶನ್ ಈಸಿ ಇದೆ, ನಾನು ಆಲ್ರೆಡಿ ಹೇಳಿದ್ದೆ. ಪಾಸಿಂಗ್ ಪ್ಯಾಕೇಜ್ ಅಂತ ಇದು ಕ್ವಶನ್ಗಳನ್ನ ಕೊಟ್ಟಿದ್ದೆ. ಆ ಕ್ವಶನ್ಗಳಲ್ಲಿ ಇವೆಲ್ಲ ಇನ್ಕ್ಲೂಡ್ ಆಗಿರ್ತವೆ, ಅದಕ್ಕೆ ಕ್ಲೀನಾಗಿ ಓದ್ಕೊಳ್ಳಿ ಅಂತ ಹೇಳಿದ್ ನಾನು. ಆಪ್ಷನ್ ಬಿ ಜಿಂಕ್ ಅಮಲ್ಗಮ್ ಪ್ಲಸ್ ಕಾನ್ಸಂಟ್ರೇಷನ್ HCl. ದ ರಿಯೇಜೆಂಟ್ ದಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕನ್ವರ್ಟ್ ಬೆಂಜಿನ್ ಡೈಅಸೋನಿಯಂ ಕ್ಲೋರೈಡ್ ಟು.
ಇನ್ ಬೆನ್ಝೀನ್ ಈಸ್ ಯಾವ್ದು ಬೇಕು ನಿಮಗೆ ಅದನ್ನ ಕನ್ವರ್ಟ್ ಮಾಡ್ತೀನಿ ಅಂದ್ರೆ H3PO4 and H2O ತಾನೆ. ನೆಕ್ಸ್ಟ್ ಕ್ವಶನ್ 14th ಒಂದು ದ ಫೈನಲ್ ಪ್ರಾಡಕ್ಟ್ obtained ಬೈ ಅನಾಲಿಸಿಸ್ ಆಫ್ ಆಲ್ಕೈಲ್ ಹಾಲೈಡ್ ಈಸ್ ಯಾವುದು ಅಂದ್ರೆ ಕ್ವಾಂಟರಿ ಫಸ್ಟ್ನೇದೆ ಕ್ವಾಂಟರಿ ಅಮೋನಿಯಂ ಸಾಲ್ಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಇದು ಹೋದ ವರ್ಷದಿಂದ ಈ ತರ ಕೊಡ್ತಿರೋದು, ಈ ವರ್ಷ ಏನ್ ಈ ತರ ಕೊಡೋದು ಅನ್ಕೊಳ್ತೀನಿ. ಈ ವರ್ಷ ಕೊಟ್ಟರು ಕೊಡ್ಬೋದು, ಕೊಡದಲೇ ಇರ್ಬೋದು. ಸ್ಟೇಟ್ಮೆಂಟ್ ಒಂದು ಏನು ಅಂದ್ರೆ ಆಲ್ ನ್ಯಾಚುರಲಿ ಅಕ್ಕರಿಂಗ್ ಅಮೋನೋ ಆಸಿಡ್ಸ್ ಅಸೆಪ್ಟ್ಸ್ ಗ್ಲೈಸಿನ್ ಅಂಡ್ ಸ್ಪೆಷಲಿ ಆಕ್ಟಿವ್. ಸ್ಟೇಟ್ಮೆಂಟ್ ಟು ಮಾಡಲ್ ನ್ಯಾಚುರಲಿ ಅಕ್ಕರಿಂಗ್ ಅಮೋನೋ ಆಸಿಡ್ಸ್ ಹ್ಯಾವ್ 7D ಕಾನ್ಫಿಗರೇಷನ್. ಐಡೆಂಟಿಫೈ ದಿ ಕರೆಕ್ಟ್ ಆಪ್ಷನ್ಸ್. ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನೈತೆ ಕರೆಕ್ಟ್ ಇದೆ, ಆದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನೈತೆ ತಪ್ಪಿದೆ. ಇನ್ನೊಂದ್ಸಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಸೆಕೆಂಡ್ ಇನ್ಕರೆಕ್ಟ್ ಇದೆ. ಯಾವ ಆಪ್ಷನ್? ಸಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಫಸ್ಟ್ ಅಂತೂ ಈ ಕೆಟಲಿಸ್ಟ್ ಡಸ್ ನಾಟ್ ಆಲ್ಟರ್, ಯಾವ್ದ್ರ ಜೊತೆ ಆಲ್ಟರ್ ಆಗಲ್ಲ. ಫಸ್ಟ್ನೇದಕ್ಕೆ ಯಾವುದು? ಗಿಬ್ಸ್ ಎನರ್ಜಿ. ಗಿಬ್ಸ್ ಎನರ್ಜಿ ತಾನೆ ಆಲ್ಟರ್ ಆಗಲ್ಲ ಕೆಟಲಿಸ್ಟ್. ಡ್ಯಾಶ್ ಇನ್ ಎಕ್ಸಾಂಪಲ್ ಆಫ್ ಆಂಬಿಡೆಂಟೆಂಟ್ ಲಿಗೆಂಡ್. ಆಂಬಿಡೆಂಟೆಂಟ್ ಲಿಗೆಂಡ್ ಯಾವುದು? SCN. ಇದು ಎರಡನೇದಕ್ಕೆ. ನೆಕ್ಸ್ಟ್ ಫಿನಾಲ್ ಇಸ್ ಕನ್ವರ್ಟೆಡ್ ಟು ಡ್ಯಾಶ್ ಆನ್ ಈಟಿಂಗ್ ವಿತ್ ಜಿಂಕ್ ಡಸ್ಟ್. ಯಾವ್ದ್ರ ಜೊತೆ? ಜಿಂಕ್ ಡಸ್ಟ್ ನ ನೀನು ಈಟ್ ಮಾಡ್ತೀಯಾ ಅಂತ ಕೇಳ್ತಿದ್ದಾನೆ. ಜಿಂಕ್ ಡಸ್ಟ್ ಬರಕ್ಕೆ ಅಂದ್ರೆ ಬೆನ್ಸಿನ್ ಜೊತೆ ಮಾಡಿದ್ರೆ ಬರುತ್ತೆ. ಇದು ಮೂರನೇದು. ನೆಕ್ಸ್ಟ್ ಅಡಿಪಿಕ್ ಆಸಿಡ್ ಇಸ್ ಯೂಸ್ಡ್ ಆಫ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಯಾವುದು? ನೈಲಾನ್ 66 ತಾನೆ. ನೆಕ್ಸ್ಟ್ ದ ಮೋಸ್ಟ್ ಆಂಬಿಡೆಂಟೆಡ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇನ್ ಪ್ಲಾಂಟ್ ಆರ್ಗ್ಯಾನಿಸಮ್ ಈಸ್. ನಮಗೆ ಎರಡು ಉಳಿತವೆ, ಅದರಲ್ಲಿ ಸ್ಟಾರ್ಚ್ ಸೆಲ್ಲೋಸ್. ಇದು ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಸ್ಟಾರ್ಚ್ ಕರೆಕ್ಟ್ ನೋಡ್ಕೊಬಿಡಿ. ಸ್ಟಾರ್ಚ್ ಇದೆ ಕ್ಯಾನ್ಸರ್. ನೆಕ್ಸ್ಟ್ ಬಂದು ಕ್ವಶನ್ ಪೇಪರ್ಲಿ 2 ಮಾರ್ಕ್ಸ್ ಇರುತ್ತೆ ಪಾರ್ಟ್ ಬಿ. ಅದರಲ್ಲಿ ಫಸ್ಟ್ ಕ್ವಶನ್ ಕೇಳಿದ್ರೆ ವಾಟ್ ಆರ್ ಅಜಿಯೋಟ್ರೋಪ್ಸ್, ಗಿವ್ ಆನ್ ಎಕ್ಸಾಂಪಲ್. ಅದು ಫಸ್ಟ್ನೇ ಕ್ವಶನ್, ಈಸಿ ಕ್ವಶನ್, ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಡ್ರಾ ಎ ಸ್ಟ್ರಕ್ಚರ್ ಆಫ್ ನಿಕಲ್ ಕೋಬಾಲ್ಟ್ 4 ಅಂಡ್ ಕೋಬಾಲ್ಟ್ ಮತ್ತೆ ಕೋಬಾಲ್ಟ್ 8 ಅಂತ ಕೊಟ್ಟಿದ್ದಾನೆ. ಇದು ಎರಡನೇ ಕ್ವಶನ್. ನೆಕ್ಸ್ಟ್ ಮೂರನೇ ಕ್ವಶನ್ ಏನೈತೆ ನೋಡೋಣ. ಮೂರನೇ ಕ್ವಶನ್ ಎಕ್ಸ್ಪ್ಲೈನ್ ಫಿಟ್ಟಿಂಗ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಇಲ್ಲಿ ನೀವು ಎರಡೇ ಬರಿಬೇಕಾಗಿರೋದು. ವಾಟರ್ ಅಜಿಯೋಟ್ರೋಪ್ ಈಸಿ ಇದೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಫಿಟ್ಟಿಂಗ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್, ಇದು ಈಸಿ ಇದೆ. ನೆಕ್ಸ್ಟ್ ರೈಟ್ ಆರೋ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್, ಅದು ಈಸಿ ಇದೆ ನೋಡ್ಬೇಕಾರೆ. ಮೂರನ್ನು ಬರ್ದಿದ್ರೆ ಒಂದು ತಪ್ಪಾದ್ರೂ ಇನ್ನೆರಡಕ್ಕೆ ಪಕ್ಕ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ ವಾಟರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದೆಮ್. 3 ಬರಿಬೇಕಾಗಿರೋದು ಇದು 3 ಮಾರ್ಕ್ಸ್ ಇಂದಲ್ಲಿ. ಫಸ್ಟ್ನೇ ಬರೀಲೇಬಹುದು, ಸಖತ್ ಈಸಿ ಇದೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆಫ್ Fe2 ಪ್ಲಸ್ ಬೈ ಯೂಸಿಂಗ್ ಸ್ಪಿನ್ ಓನ್ಲಿ ಫಾರ್ಮುಲಾ, ಇದು ಈಸಿ ಇದೆ, ಇದನ್ನು ಬರಿಬಹುದು. ರೈಟ್ ದಿ ಇಕ್ವೇಶನ್ ಫಾರ್ ದಿ ರಿಯಾಕ್ಷನ್ ಆಫ್ ಲ್ಯಾಂಥನೈಡ್ಸ್ ವಿತ್ ಆಕ್ಸಿಜನ್, ಇದು ಈಸಿ ಇದೆ, ಬರಿಬಹುದು. ಎರಡು ಕ್ವಶನ್ ಫಸ್ಟ್ನೇ ಬರಿಬೋದಾ. ನೆಕ್ಸ್ಟ್ ಗಿವ್ ದಿ ರೀಸನ್ ಫಾರ್ ಫಾಲೋಯಿಂಗ್ ಅಂತ ಐತೆ, ಇದನ್ನು ಬರಿಬಹುದು. Zn2 ಪ್ಲಸ್ ಯಾಕೆ ಕಲರ್ಲೆಸ್ ಅಂತ ಕೇಳಿದ್ದಾನೆ. ನೆಕ್ಸ್ಟ್ ಸೀರಿಯಂ ಶೋಸ್ ಪ್ಲಸ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕೇಳಿದ್ದಾನೆ. ಅದ್ ಬಿಟ್ಟರೆ ನೆಕ್ಸ್ಟ್ ಜರ್ಕೋನಿಯಂ ಅಂಡ್ ಆಫ್ನಿಯಂ ಎಕ್ಸಿಮಿಟ್ ಸಿಮಿಲರ್ ರೇಡಿಯಾ ಹೇಗೆ ಅಂತ ಕೇಳಿದ್ದಾನೆ. ಇವು ರೀಸನ್ಸ್ ಏನೋ ಒಂದು ಎರಡೆರಡು ಲೈನ್ ಬರೆದ್ರೆ ಈಸಿ. ನೆಕ್ಸ್ಟ್ ನೋಡಿ 3 ಕ್ವಶನ್ ಫಸ್ಟಿಗೆ ಬರಿಬಹುದು, ಆಮೇಲೆ ನಿಮಗೆ ಏನು ಟೆನ್ಷನ್ ಇಲ್ಲ. ಇದು ಜಿಯೋಮೆಟ್ರಿಕಲ್ ಐಸೋಮರ್ ಎಲ್ಲ ಕಲ್ತಿರ್ತೀರಾ. 29ನೇ ಕ್ವಶನ್ ಅದು 3 ಐಸೋಮರ್ಸ್ ಏನಿದಾವೆ 3 ಕಲ್ತಿರ್ತೀರಾ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಐಸೋಮರ್ಸ್, ನೀವೇನಿದು ಜಿಯೋಮೆಟ್ರಿಕಲ್ ಅದನ್ನ ಕಲ್ತಿದ್ದವರು ಪರವಾಗಿಲ್ಲ, ಬೇಕಾದ್ರೆ ಅದನ್ನ ಬಿಟ್ಟೇ ಬಿಡಿ. ನೆಕ್ಸ್ಟ್ ಕ್ವಶನ್ ಇತ್ತು ಡಿಡ್ ಈಸ್, ಇದನ್ನ ಕಲ್ತಿರ್ತೀರ. ವೇಲೆನ್ಸ್ ಬಾಂಡ್ ಥಿಯರಿ 3 ಇದಾವೆ, ವೆರಿ ವೆರಿ ಇಂಪಾರ್ಟೆಂಟ್, ಕಲ್ತಿರ್ತೀರಾ. ಇದು ಕಲೀಲೇಬೇಕು ನಿಮಗೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಆರಾಮಾಗಿ ಬರಿಬೋದಾ. ನೆಕ್ಸ್ಟ್ ಈ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್, ಅದರಲ್ಲೇ 3 ಮತ್ತೆರಡು ಬರಿಬೋದು. ಅದ್ರಲ್ಲಿ ಫಸ್ಟ್ ಸ್ಟೇಟ್ ಎಂಟ್ರೀಸ್ ರೈಟ್ ಮ್ಯಾಥಮೆಟಿಕ್ಸ್. ಫಸ್ಟ್ನೇ ಕ್ವಶನ್ ಮುಗಿದ. 2 ಕ್ವಶನ್ ಇದೆ. ವಾಟ್ ಈಸ್ ದಿ ಎಫೆಕ್ಟ್ ಪ್ರೆಷರ್ ಆನ್ ಸಾಲಿಬಿಲಿಟಿ ಸಾಲಿಡ್ ಆಫ್ ಲಿಕ್ವಿಡ್, ಬರಿಬೋದು. ನೆಕ್ಸ್ಟ್ ಕ್ವಶನ್ ರೈಟ್ ದಿ ಕ್ಯಾಥೋಡಿಕ್ ಆನೋಡಿಕ್ ಓವರಾಲ್ ರಿಯಾಕ್ಷನ್ ಅಕ್ಕರಿಂಗ್ ಫ್ಯೂಯಲ್ ಯೂಸಿಂಗ್ H2O2, ಇದು ಬರಿಬೋದು. ಇದು ಇಂಪಾರ್ಟೆಂಟ್ ಕ್ವಶನ್, ಯಾವುದು ಬೇರೆ ಕ್ವಶನ್ ಕೊಟ್ಟಿಲ್ಲ, ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದು ಅಂದ್ರೆ ಡಿಫೈನ್ ಮೋಲಾರ್ ಕಂಡಕ್ಟಿವಿಟಿ, ರೈಟ್ ಇಟ್ಸ್ SI ಯೂನಿಟ್, ಇದು ನೀವು ಬರೆದವ್ರು ಬೇಕಾದ್ರೆ. ನೆಕ್ಸ್ಟ್ ಒಂದು ಈಸಿ ಇದೆ, ಹೌ ಮಚ್ ಎಲೆಕ್ಟ್ರಿಸಿಟಿ, ಈ ಕ್ವಶನ್ ಬಿಟ್ಬಿಡ್ಬೇಕಾರೆ, ಯಾಕಂದ್ರೆ ಎರಡೇ ಬರಿಬೇಕಾದ್ರೆ. ನೆಕ್ಸ್ಟ್ ಡಿರೈವ್ ದಿ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾನು ಆಲ್ರೆಡಿ ಹೇಳಿದ್ದೆ ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ.
ನೆಕ್ಸ್ಟ್ ಪಾರ್ಟ್ ಡಿ ಏನ್ ಬರುತ್ತೆ ಅಂದ್ರೆ 5 ಮಾರ್ಕ್ಸ್ ಇಂದು. ಇದರಲ್ಲಿ ಎಷ್ಟು ಬರೀಬೇಕು ಅಂದ್ರೆ ಇನ್ನು 4 ಬರೀಬೇಕು. ಇದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನ ಅದಕ್ಕೆ ಹೇಳೋದು ಎಲ್ಲಾನು ಕ್ಲೀನ್ ಆಗಿ ಓದ್ಕೋಬೇಕು ಅಂತ. ಇದ್ರಲ್ಲಿ ಯಾವುದೇ ತರ 5 ಕ್ವಶನ್ ಫುಲ್ ಕೊಡಲ್ಲ, ಸಬ್ ಕ್ವಶನ್ ಇರುತ್ತೆ. ಫಸ್ಟ್ ಕ್ವಶನ್ ಅರೈಲ್ ಅಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್, ಆಲ್ಕೋಹಾಲೈಡ್ಸ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಗಿವ್ ಎನಿ 3 ರೀಸನ್ ಫಾರ್ ಇಟ್. ಇದು ಈಸಿ ಇದೆ. ರೈಟ್ ದಿ ಜನರಲ್ ಇಕ್ವೇಷನ್ ಫಾರ್ ಫಿಂಕರ್ಸ್ಟೈನ್ ರಿಯಾಕ್ಷನ್, ವಾಟ್ ಇಸ್ ದಿ ರೋಲ್ ಆಫ್ ಟ್ರೈಅಸಿಟೋನ್ ಇನ್ ರಿಯಾಕ್ಷನ್. ಇದು ಈಸಿ ಇದೆ. ಇದನ್ನ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಹೇಳಿದೀನಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಫಸ್ಟ್ ಒಂದು ಕ್ವಶನ್ ಮುಗಿತಾ. ನೆಕ್ಸ್ಟ್ ರೈಟ್ ದಿ ಈಕ್ವೇಷನ್ ಫಾರ್ ದಿ ಸ್ಟೆಪ್ಸ್ ಆಫ್ ದಿ ಮೆಕ್ಯಾನಿಸಮ್ ಆಫ್ ಆಸಿಡ್ ಕೆಟಲಿಸ್ಟ್ ಡಿಹೈಡ್ರೋಜಿನೇಷನ್ ಆಫ್ ಎಥನಾಲ್ ಟು ಈಥೇನ್. ಇದನ್ನು ಹೇಳಿದೀನಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ 3 ಮಾರ್ಕ್ಸ್ಗೆ ಅಂತ. ಕಂಪ್ಲೀಟ್ ದಿ ಫಾಲೋಯಿಂಗ್ ರಿಯಾಕ್ಷನ್. ನೋಡಿ, ಈ ತರ ಈ ರಿಯಾಕ್ಷನ್ ಗಳಲ್ಲಿ ಸಿಗಾಕೊಳ್ತೀರಾ, ಕ್ಲೀನ್ ಆಗಿ ನೋಡ್ಕೊ ಹೋಗಿ ಆಯ್ತಾ. ಈ ಕ್ವಶನ್ ಬರಿಬೋದು ಅನ್ಕೋತೀನಿ. ಎರಡನೇ ಕ್ವಶನ್ ಬರಿಬೋದು. ನೆಕ್ಸ್ಟ್ ಐಡೆಂಟಿಫೈ ದಿ ಕಾಂಪೌಂಡ್ ಎ ಬಿ ಸಿ ಫಾಲೋಯಿಂಗ್ ಇಕ್ವೇಷನ್. ಇದು ನಿಜವಾಗ್ಲೂ ನೋಡಿ ಒಂದ್ ಸ್ವಲ್ಪ ಈಸಿ ಇದೆ, ಆದ್ರೆ ನಿಮಗೆ ತಲೆ ಓಡಿಸ್ಬೇಕಷ್ಟೇ, ಕಷ್ಟನೂ ಇದೆ ಆಯ್ತಾ. ಈ ಕ್ವಶನ್ ನ ನಿಮಗೆ ಬರೆಯೋದಾರು ಬರಿಬೋದು, ಬಿಡೋದಾರು ಬಿಡ್ಬೋದು. ನೆಕ್ಸ್ಟ್ ಎಟಾರ್ಡ್ ರಿಯಾಕ್ಷನ್ ವಿತ್ ಇಕ್ವೇಷನ್. ಹೌ ವಿಲ್ ಯು ಪ್ರಿಪೇರ್ ಅಸಿಟೋಮೈಡ್ ಫ್ರಮ್ ಅಸಿಟಿಕ್ ಆಸಿಡ್, ರೈಟ್ ದಿ ಇಕ್ವೇಷನ್. ಇದು ಈಸಿ ಇದೆ. ಬಿಟ್ವೀನ್ HCO and CH2CHO, what is compound in undergoing aldol reaction. ಇದನ್ನ ಬರಿಬೋದು. ಇದನ್ನ ಬರಿದವರು ಇದನ್ನ ಬರಿಬೋದು. ರೈಟ್ ದಿ ಇಕ್ವೇಷನ್ ಕನ್ವರ್ಷನ್ ಆಫ್ aniline into 4-bromoaniline. Next, how to distinguish between primary amine, secondary amine using Ainsworth reagent. ಇದಂತೂ ಈಸಿ ಇದೆ. ಅಂದ್ರೆ ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಇದೊಂದು ಮೂರನೇ ಕ್ವಶನ್ ಬರಿಬೋದಾ. ಲಾಸ್ಟ್ನೇ ಕ್ವಶನ್ ಬರಿಬೋದು. ವಾಟ್ ಈಸ್ ಪ್ರಿಪೇರ್ಡ್ ಲಿಂಕೇಜ್, ರೈಟ್ ದಿ ಸ್ಟ್ರಕ್ಚರ್ ಆಫ್ ಗ್ಲೈಸೋಲಿನ್. ನೆಕ್ಸ್ಟ್, ರೈಟ್ ದಿ ಕೆಮಿಕಲ್ ರಿಯಾಕ್ಷನ್ ಟು ಶೋ ದಟ್ ಗ್ಲೂಕೋಸ್ ಕಂಟೈನ್ಸ್ 6 carbon atoms in a straight chain, primary alcoholic OH group. Next, C, name the group diseases. ಇಲ್ಲಿದೆಯಾ, ಸಾರಿ ಆ ಪೇಜ್ ಅಲ್ಲಿ ಇತ್ತು ಅನ್ಸುತ್ತೆ, ಇಲ್ಲಿದೆ, ಅಲ್ಲೇ 41 ಅಲ್ಲಿದೆ ನೋಡಿ, ಪ್ರೈಮರಿ ಆಲ್ಕೋಹಾಲಿಕ್ OH ಗ್ರೂಪ್ಸ್. ನೆಕ್ಸ್ಟ್, ನೇಮ್ ದಿ ಡಿಸೀಸ್ ಕಾಸ್ಡ್ ಬೈ ದಿ ಡಿಫಿಷಿಯನ್ಸಿ ಅಸ್ಕ್ರೋಬಲ್ ಆಸಿಡ್. ಇದು ಈಸಿ ಇದೆ, ಬರಿಬೋದು. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಸಖತ್ ಜನ ಎಡುತ್ತೀರಾ. ಈಸಿ ಕ್ವಶನ್ಸ್ ಇರ್ತವೆ, 3 ಮಾಡ್ಬೇಕಾಗಿರೋದು, 6 ಕೊಟ್ಟಿರ್ತಾನೆ. ಈಸಿ ಕ್ವಶನ್ ಇದಾವೆ. ಈ ಕ್ವಶನ್ಗಳನ್ನ ನೀವೇ ನೋಡ್ಕೊಳ್ಳಿ, ಯಾಕಂದ್ರೆ ಈಗಲೇ ಆಲ್ರೆಡಿ ಲಾಂಗ್ ಆಗಿದೆ ವಿಡಿಯೋ. ಇನ್ನೂ ಹೇಳಕ್ ಹೋದ್ರೆ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲೇ ಇದಾವೆ ಎಲ್ಲಾ ಕ್ವಶನ್ಸ್ಗಳು ಇದಾವೆ. ಕ್ಲೀನಾಗಿ ಓದ್ಕೊಳ್ಳಿ, ಕ್ಲೀನಾಗಿ ಎಕ್ಸಾಮ್ ಮಾಡಿ. ನೆಕ್ಸ್ಟ್ ಇದೇ ತರ ಯಾವುದೇ ತರ ವಿಡಿಯೋ ಬೇಕಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ವಿಡಿಯೋನ. ನಿಮಗೆ ನೆಕ್ಸ್ಟ್ ಏನ್ ಬೇಕೋ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಅದನ್ನೇ ಮಾಡ್ಕೊಡ್ತೀನಿ.